ಮನೆಯಲ್ಲಿ ಪೂಜೆ ಇದ್ದಾಗ ಭಾಳ ಬಿಸಿಯಾಗಿರ್ತೀವಿ. ನೈವೇದ್ಯ ಈ ರೀತಿಯಾಗಿ ಸಿಂಪಲ್ಲಾಗಿ ದೇವ್ರಿಗೆ ಮಾಡಿಡಿ. ಅವಲಕ್ಕಿ ಬೆಲ್ಲದಿಂದ ಮಾಡಿರೋಂಥ ನೈವೇದ್ಯ ತುಂಬ ಸಿಂಪಲ್ಲಾಗಿ ಬೇಗನೆ ಆಗುತ್ತೆ, ನಿಮಗೆ ಟೈಮು ಸೇವ್ ಆಗುತ್ತೆ. ಇಲ್ಲಿ ಅವಲಕ್ಕಿ ತೊಗೊಳ್ತಾ ಇದ್ದೀನಿ. ನೀಟಾಗಿ 2-3 ಸತಿ ತೊಳ್ಕೊಂಬಿಟ್ಟು ನೆನೆಸ್ಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ಬೆಲ್ಲ ತೊಗೊಂಡಿದ್ದೀನಿ ಅವಲಕ್ಕಿಗೆ ಸಾಕಾಗೋಷ್ಟು. ಅದನ್ನು ಕರಗಿಸ್ಕೊಂಡ್ರೆ ಸಾಕು. ಏನಾದ್ರು ಕಲ್ಲಿರುತ್ತೆ ಅಂತೇಳ್ಬಿಟ್ಟು ಅದನ್ನೆಲ್ಲ ನಾನು ಸೋಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಅವಲಕ್ಕಿನ ಸ್ವಲ್ಪ ನಾವು ಮೆತ್ತಗೆ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಮೆತ್ತಗೆ ಮಾಡಿದ್ರೆ ಸ್ವಲ್ಪ ಅನ್ನದ ಥರ ಮುದ್ದೆ ಮುದ್ದೆ ಆಗುತ್ತೆ. ಇವಾಗ ಬೆಲ್ಲದಲ್ಲಿ ಅವಲಕ್ಕಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಯೋಕೆ ಬಿಡೋಣ. ಚೆನ್ನಾಗಿ ಕುದಿಲಿ, ಸ್ವಲ್ಪ ನೀರಿನ ಅಂಶ ಕಡಿಮೆ ಆಗಲಿ. ಅದೇಗೂ ಬೆಲ್ಲದ್ದಲ್ವ ಸ್ವಲ್ಪ ಗಟ್ಟಿ ಆಗುತ್ತೆ. ಸ್ವಲ್ಪ ನೀರಿದ್ದಂಗಲಿ ಕೆಳಗಡೆ ಇಳಿಸ್ಕೊಂಬಿಡೋಣ. ಇವಾಗ ಸ್ವಲ್ಪ ತಣ್ಣಗಾಗಿ ಬಿಟ್ಬಿಟ್ಟು ತುಪ್ಪದಲ್ಲಿ ನಾನು ಗೋಡಂಬಿನ ಒಗ್ಗರಣೆ ಕೊಡ್ತಾಯಿದ್ದೀನಿ. ನೋಡಿ, ಇವಾಗ ತುಪ್ಪ ಬಿಸಿಯಾಗಿದೆ. ನಾನು ಗೋಡಂಬಿ ಒಂದೇ ಹಾಕ್ಕೊಂಡು ಇದಕ್ಕೆ ಚೆನ್ನಾಗಿ ಕೆಂಪಗಾದಮೇಲೆ ನಾನು ಇದನ್ನು ಸ್ವೀಟಲ್ಲಿ ಮಿಕ್ಸ್ ಮಾಡಿಕೊಂಡು, ಈ ಸ್ವೀಟೆಲ್ಲ ಫುಲ್ ತಣ್ಣಗಾದಮೇಲೆ ನಾನು ಸ್ವಲ್ಪ ಇಲಾಚಿನ ಕುಟ್ಕೊಂಡು ಇಲಾಚಿ ಪೌಡರು ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬಿಸಿದ್ರೆ ಒಡೆದೋಗುತ್ತಂತ ತಣ್ಣಗಾದ್ಮೇಲೆ ಹಾಲು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದು ರೆಡಿಯಾಗಿದೆ ಪ್ರಸಾದ ದೇವರಿಗೆ. ಈ ರೀತಿಯಾಗಿ ಸಿಂಪಲ್ಲಾಗಿ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಬೇಗನೂ ಆಗುತ್ತೆ. ಒಂದ್ಸತಿ ಟ್ರೈ ಮಾಡಿ. ನಾನಿವಾಗ ದೇವರ ನೈವೇದ್ಯಕ್ಕೋಸ್ಕರ ಸ್ವಲ್ಪ ತಕ್ಕೊಳ್ತಾ ಇದ್ದೀನಿ. ದೇವರು ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ, ಆಯುಷ್ಯ ಆರೋಗ್ಯ ಕೊಡಲಿ ಅಂತ ನಾನು ಬೇಡ್ಕೊಳ್ತೀನಿ. ಥ್ಯಾಂಕ್ ಯು.